ನಮಸ್ಕಾರ ಹರ್ಷೀಸ್ಗಳ, ನಾನು ನಿಮ್ಮ ಹರ್ಷಿ ಯಾದವ್. ಇವತ್ತಿನ ಬ್ಲಾಗು ರೂಮಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮೈಸೂರಿನಲ್ಲಿ ರೂಮ್ ಮಾಡಿದ್ವಿ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗಿನ ಜಾವ 4:30 ಎಲ್ಲ ಎದ್ದು ಕೂತಿದ್ದೀವಿ. ಇನ್ನೇನು ಹೊರಡಬೇಕು. ಎಲ್ಲಿಗಪ್ಪ ಅಂದರೆ ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ನೋಡಿ, ಇದು ನೈಟ್ ಬಂದಿದ್ದು. ರೂಮ್ಸು ಸರಿಯಾಗಿ ಏನು ಕಾಣಲಿಲ್ಲ, ನಾವು ಜಾಸ್ತಿ ಅಬ್ಸರ್ವ್ ಮಾಡಲಿಲ್ಲ. ಬೆಳಕಾದ್ಮೇಲೆ ಅಬ್ಸರ್ವ್ ಮಾಡಿದ್ವಿ. ಚೆನ್ನಾಗಿದೆ ರೂಮ್ಸ್ ಎಲ್ಲ. ನಿದ್ದೆ ಏನು ಬರಲಿಲ್ಲ, ಯಾಕಂದರೆ ಹೊಸ ಜಾಗ ಅಲ್ವಾ, ಸೊ ನಿದ್ದೆ ಏನು ಬರಲಿಲ್ಲ. ಹಂಗೆ ಹೋಗ್ತಾಯಿದ್ದೀನಿ. ಕೆಳಗಡೆ ನಮ್ಮ ಮಾಮ ರೂಮ್ ಮಾಡಿದ್ದಾರೆ, ಅವ್ರ ರೂಮ್ಗೆ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಅವ್ರ ರೂಮ್ ಏನು ಬೇರೆ ಥರ ಇದೆ, ನಮ್ಮ ರೂಮ್ ಬೇರೆ ಥರ ಇದೆ ಅಂತ. ಇದು ನೋಡಿ, ನಿನ್ನೆ ನೈಟು ಕೇರಳದವ್ರು ಬಂದಿದ್ದಾರೆ. ಏನಕ್ಕಪ್ಪ ಅಂದರೆ ಟ್ರಿಪ್ಪಿಗೆ ಬಂದಿದ್ದಾರೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ನೋಡಿ ಎಲ್ಲ ಎಷ್ಟು ದೂರದಿಂದ ಬಂದಿದ್ದಾರೆ. ನಮ್ಮ ಕರ್ನಾಟಕ ಸೌಂದರ್ಯನೂ ಮತ್ತು ಕರ್ನಾಟಕದ ಮೇಲೆ ತೋರಿಸೋ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲ ಸ್ಕೂಲು ಕಾಲೇಜ್ ಹುಡುಗರು ಅಂದರು. ಕೆಲವರು ಹಾಯ್ ಬಾಯ್ ಮಾಡಿದ್ರು ಕ್ಯಾಮ್ರಾಗೆ. 3 ಬಸ್ ಏನೋ ಬಂದಿದೆ. ಇದು ಬೆಳಗ್ಗೆ ವ್ಯೂ. ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಾರೆ ಏನೋ ಸರ್ಕಲ್ನಲ್ಲಿ ಇದು ಆರ್ಚ್ ಕಟ್ಟಿದ್ದಾರೆ. ಮತ್ತು ಇಲ್ಲೊಂದು ಸ್ವಲ್ಪ ಟಾಂಗಗಳಿದ್ದಾವೆ. ಇದು ಹೋಟೆಲು, ಬೆಳಿಗ್ಗೆ ನಾಷ್ಟ ಮಾಡಿದ ಹೋಟೆಲು. ಊಟ ಚೆನ್ನಾಗಿತ್ತು. ಈ ಹೋಟ್ಲು ಬಂದುಬಿಟ್ಟು ಹೋಗೋ ದಾರಿಲೇ ಸಿಕ್ಕಿದ್ದು. ಆ್ಯಂಡ್ ತಿಂಡಿ ಬಂದುಬಿಟ್ಟು ಇಡ್ಲಿ, ವಡೆ, ಚಟ್ನಿ, ಸಾಂಬಾರು. ಇದು ಲಾಸ್ಟಿಗೆ ತಿಂಡಿ ಎಲ್ಲ ಆದಮೇಲೆ ಒಂದು ಕಾಫಿ. ಚೆನ್ನಾಗಿತ್ತು ಕಾಫಿನೂ. ಈಗ ಬಂದಿದ್ದೀವಿ ಬಂಡೀಪುರ ಫಾರೆಸ್ಟ್ ರಿಸರ್ವ್, ಟೈಗರ್ ರಿಸರ್ವ್. ನೋಡಿ ಎಷ್ಟು ಜನ ಇದ್ದಾರೆ. ಇದು ವ್ಯೂ ನೋಡಿ. ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಬಸ್ಸಿನಲ್ಲಿ ವ್ಯೂ. ಅದಕ್ಕೆ ಬಸ್ನಲ್ಲಿ ಹೋಗ್ಬೇಕಾದ್ರೆ ಕ್ಯಾಮ್ರಾ ಅಲ್ಲಿ ಆಡ್ತಿತ್ತು, ಯಾಕಂದರೆ ರೋಡ್ ಸರಿ ಇರಲಿಲ್ಲ, ಘಾಟ್ ಸೆಕ್ಷನ್ ಬೇರೆ. ಅದಕ್ಕೆ ವ್ಯೂ ನೋಡ್ಕೊಳ್ಳಿ. ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಹಿಮದ ಗೋಪಾಲ ಸ್ವಾಮಿ ಅವರ ದೇವಸ್ಥಾನ. ನೋಡಿ, ನೀವು ನೋಡ್ತಾ ಇದ್ದೀರಾ. ಆದರೂ ಜನ ಇದ್ದಾರೆ ಇಲ್ಲೂ. ಅಲ್ಲೇ ಜನ ಇದ್ದರು ಅಂದಮೇಲೆ ಇಲ್ಲಿರಲ್ವಾ. ಇದು ನೋಡಿ ವ್ಯೂ. ದೇವಸ್ಥಾನ ದರ್ಶನ ಆದಮೇಲೆ ಒಂದು ಕಡೆ ಪರಿಸರ, ಇನ್ನೊಂದು ಕಡೆ ದೇವಸ್ಥಾನ, ಇನ್ನೊಂದು ಕಡೆ ಗಾಳಿ, ತಣ್ಣನೆಯ ಗಾಳಿ. ಇದು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾಯಿದ್ದೀವಿ ಈಗ ನಮ್ಮ KSRTC ಬಸ್ನಲ್ಲಿ. ನಮ್ಮ ಅಂತ ಎಲ್ಲ ನಮ್ಮೆಲ್ಲರ. ಇದು ತಮಿಳ್ನಾಡು ಬಾರ್ಡ್ರಿಗೆ ಹೋಗಿದ್ವಿ. ತಮಿಳ್ನಾಡು, ಆ ಕಡೆ ಕರ್ನಾಟಕ. ಇದು ನೋಡಿ, ಇದು ನಮ್ಮ ಕರ್ನಾಟಕದ ಬಂಡೀಪುರ ಟೈಗರ್ ರಿಸರ್ವಲ್ಲಿ ಇರೋ ಜಿಂಕೆಗಳು. ನೋಡಿ, ಬ್ಯಾಕ್ ಟು ತಮಿಳ್ನಾಡಿಂದ ಬ್ಯಾಕ್ ಟು ಕರ್ನಾಟಕಕ್ಕೆ ವಾಪಸ್ ಆಗ್ತಾಯಿದ್ದೀವಿ. ನಮ್ಮ ನಾಡು ಕರುನಾಡು, ಕನ್ನಡಾಂಬೆಯ ನಾಡು ಎಂಬೆಲ್ಲ ಹೆಸರೈತೆ. ನೋಡಿ, ವೆಲ್ಕಮ್ ಟು ಕರ್ನಾಟಕ ಅಂತ ಐತೆ ಮೇಲೆ. ಮೋಸ್ಟ್ಲಿ ನಿಮ್ಗೆ ಕಾಣಿಸಲ್ಲ, ನಾನು ನೋಡಿದೆ, ಯಾಕಂದರೆ ವೀಡಿಯೋದಲ್ಲಿ ಕ್ಲಾರಿಟಿಯಾಗಿ ಬಂದಿಲ್ಲ. ಇದು ನಂಜನಗೂಡಲ್ಲಿರೋ ದೇವಸ್ಥಾನ. ಇಲ್ಲಿಗೆ ಯಾಕಪ್ಪ ಬಂದ್ವಿ ಅಂದರೆ ಊಟ ಮಾಡೋಕ್ಕೆ ಬಂದ್ವಿ. ಮೆಸ್ಸು, ಅನ್ನಪೂರ್ಣೇಶ್ವರಿ ಮೆಸ್ಸು 25 ವರ್ಷದಿಂದನೂ ಐತಂತೆ. ಇದು ನಮ್ಮ ಅಪ್ಪ ಫೋನಲ್ಲಿ ಮಾತಾಡ್ತವ್ರು ಯಾರ ಜೊತೆ. ಅದನ್ನೂ ವೀಡಿಯೋ ಮಾಡಿದ್ದೀನಿ. ನನಗೆ ಏನು ಸಿಕ್ಕಿದ್ರೂ ಮಾಡಬೇಕು. ಇದು ನೋಡಿ, ಇದು ಬಂದುಬಿಟ್ಟು KRS ಬ್ಯಾಕ್ ಗೇಟು. ಇಲ್ಲಿ ಕೃಷ್ಣನ ದೇವಸ್ಥಾನ ಐತೆ. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೂಡ ಅಂತಾರೆ. ನೋಡಿ, ಇದು ಹಂಪಿ ಥರ ಐತೆ ನೋಡೋಕ್ಕೆ. ಇದು ಸೈಡ್ ವ್ಯೂ ಆಫ್ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇದು ವಾಟರ್ ನೋಡಿ, ಕಾವೇರಿ ನೀರು, KRSನಲ್ಲಿರೋ ಕಾವೇರಿ ನೀರು. ಚೆನ್ನಾಗಿದೆ ಎಲ್ಲ ವ್ಯೂ. ನಾವಿನ್ನೊಂದು ಸ್ವಲ್ಪ ಬೇಗ ಬಂದುಬಿಟ್ಟಿದ್ರೆ ಚೆನ್ನಾಗಿ ಸಿಗ್ತಿತ್ತು. ಲೇಟಾಗಿ ಬಂದುಬಿಟ್ವಿ. ಸೊ ಎಲ್ಲರೂ ಓಡಿಸ್ತಾ ಇದ್ದಾರೆ ಈಗ. ಯಾರ್ಯಾರು ಟೂರಿಸ್ಟಿಗೆ ಬಂದಿದ್ದೀರೋ ಅವ್ರನ್ನೆಲ್ಲ ಕಳಿಸ್ತಾ ಇದ್ದಾರೆ. ಯಾಕಂದರೆ 6:30ಗೆ ಕ್ಲೋಸು. ಎಲ್ಲ ಹೋಗ್ಬೇಕಾಗುತ್ತೆ 6:30ಗೆ. ಆ ಕಡೆಯಿಂದ ವಿಸಿಲ್ ಹಾಕ್ಕೊಂಬರ್ತಾಯಿದ್ದಾರೆ. ಸೊ ಎಲ್ಲ ಕಾರ್ ಕಡೆ ಬರ್ತಾಯಿದ್ದಾರೆ. ತಮ್ಮ ವೆಹಿಕಲ್ಸು ತಗೊಂಡು ಹೋಗಬೇಕು. ಮೇನ್ ಗೇಟು ಕ್ಲೋಸ್ ಮಾಡ್ತಾರೆ. ಥ್ಯಾಂಕ್ ಯು.